ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಹೇಳಿದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ನಂದು ನೆಕ್ಸ್ಟ್ ಬ್ಯಾಚ್ ಜಾನ್ವರಿಲಿ ಅನೌನ್ಸ್ ಮಾಡ್ತೀನಿ. ಸೊ ಅವಾಗ ಜಾಯ್ನ್ ಆಗಿ ಕಲೀರಿ. ಸೊ ಇವಾಗ ಸದ್ಯಕ್ಕೆ ಯಾವುದೇ ಬ್ಯಾಚ್ ಇಲ್ಲ. ಮಾರ್ಕೆಟ್ ಕೂಡ ಕಂಪ್ಲೀಟ್ ಸೈಡ್ ವೇಸ್ ಇದೆ ಯಾರು ಟೋಟಲಿ ಸೈಡ್ ವೇಸ್. ವೆರಿ ಬೋರಿಂಗ್ ಮಾರ್ಕೆಟ್. ಐ ಫೀಲ್ ಇಟ್ ಲೈಕ್ ಆಪ್ಷನ್ ಪ್ರೀಮಿಯಮ್ಸ್ಗಳು ಮೂವೇ ಆಗ್ತಾ ಇಲ್ಲ. ಸೊ ಬಿಕಾಸ್ ನಾಳೆ ರಜಾ ಇದೆ, ಇನ್ನು ಫ್ರೈಡೇ ಒಂದಿನ ರಜಾ ತೊಗೊಂಡ್ರೆ 4 ಡೇಸ್ ರಜಾ ಆಗುತ್ತೆ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಮೂಮೆಂಟೇ ಇಲ್ಲ ಈ ವೀಕಲ್ಲಿ. ಸೊ ಲೆಟ್ಸ್ ಸಿ, ಈ ವೀಕ್ನ ಹಾಗೆ ಕ್ಲೋಸ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಏನು ಮಾಡೋಕ್ಕಾಗಲ್ಲ. ನಿನ್ನೆ ಲಾಸ್ ತೊಗೊಂಡಿದ್ದೀನಿ. ಈ ವೀಕು ಐ ಜಸ್ಟ್ ವಾಂಟ್ ಟು ಕ್ಲೋಸ್ ಇಟ್ ವಿತ್ ಟುಡೇ ಆ್ಯಂಡ್ ಟುಮಾರೋ ಇನ್ ಹಾಲಿಡೇ. ನೋಡೋಣ, ಫ್ರೈಡೇನೋ ಮೇ ಬಿ ಹಾಗೆ ಎಂಡ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಮಾರ್ಕೆಟು. ಸೊ ಇವತ್ತಿಂದು ನಮಗೆ ಟ್ರೇಡ್ ಎಲ್ಲಿತ್ತು, ಟ್ರೇಡ್ ಇತ್ತಾ ಇರಲಿಲ್ವಾ ಎಲ್ಲದು ನೀವು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟೂಡೆಂಟ್ಸ್ಗೆ ಆಲ್ರೆಡಿ ಇಂಡಿಕೇಟರ್ನ ಒನ್ ಮೋರ್ ಟೈಮ್ ಅಪ್ಡೇಟ್ ಮಾಡಿದ್ದೀನಿ. ಸಮ್ ಥಿಂಗ್ಸ್ಗಳನ್ನ ಎಕ್ಸ್ಟ್ರಾ ರಿಮೂವ್ ಮಾಡಿದ್ದೀನಿ, ಸಮ್ ಥಿಂಗ್ಸ್ಗಳನ್ನ ಈಸಿ ಮಾಡಿದ್ದೀನಿ. ಸೊ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಆಲ್ರೆಡಿ ಸೇವ್ ಮಾಡ್ಕೊಂಡಿದ್ರೆ ಬಂದಿರುತ್ತೆ. ಸೊ ಅದರಲ್ಲಿ ನಿಮಗೆ ಏನು ಅಪ್ಡೇಟ್ಸ್ನ ಚೇಂಜ್ ಮಾಡಿದ್ದೀನಿ ಅದು ಸೆಟ್ಟಿಂಗ್ಸ್ಗಳು ಕೂಡ ನಿಮಗೆ ಗೊತ್ತಾಗುತ್ತೆ. ಇವತ್ತು ಅಪ್ಡೇಟ್ ನಾನು ಎಂಡ್ ಆಫ್ ದ ಡೇ ಅನಾಲಿಸಿಸ್ ವೀಡಿಯೋದಲ್ಲಿ ಅದನ್ನು ಕೂಡ ನಾನು ನಿಮಗೆ ಗೈಡ್ ಮಾಡ್ತೀನಿ. ಸೊ ಇವತ್ತಿಂದು ಲೈಕ್ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದರೆ, ನೋ ಆರ್ಡರ್ಸ್, ನೋ ಪೊಸಿಷನ್ಸ್, ನಥಿಂಗ್. ಬಿಕಾಸ್ ಮಾರ್ಕೆಟ್ ಮೂವ್ ಆಗ್ತಿಲ್ಲ ಅಂದರೆ ಎಲ್ಲಿಂದ ಟ್ರೇಡ್ ಮಾಡೋಣ? ಸೊ ಇಲ್ಲಿ ನಿಮಗೆ ಮೆಜಾರಿಟಿಯಾಗಿ ಅರ್ಥ ಮಾಡ್ಕೊಬೇಕಾಗಿರೋದನ್ನು ನೋಡಿ. ಸೊ ಇವಾಗ ನಾನು ಒಂದು ಪ್ರೀಮಿಯಂ ಚಾರ್ಟ್ನ ಹಾಕ್ತೀನಿ. ಸಪೋಸ್ ಪುಟ್ ಸೈಡ್ ಒಂದು ಪ್ರೀಮಿಯಂ ಚಾರ್ಟ್ ಹಾಕ್ತೀನಿ. ಇದು ನಂದು ಪುಟ್ ಸೈಡ್ ಪ್ರೀಮಿಯಂ ಚಾರ್ಟ್, ಓಕೆನಾ? ಸೊ ಪುಟ್ ಸೈಡ್ ಪ್ರೀಮಿಯಂ ಚಾರ್ಟಲ್ಲಿ ನೀವು ಫಸ್ಟು ಇಲ್ಲಿ ಮಾರ್ಕೆಟಲ್ಲಿ ನೋಡ್ಕೊಬನ್ನಿ. ಮಾರ್ಕೆಟ್ ಆಲ್ರೆಡಿ ಡೇ ಲೋ ಹತ್ತತ್ರ ಬರ್ತಾ ಇದೆ. ಸೊ ನೀವು ನೋಡೋದಾದರೆ ಮಾರ್ಕೆಟ್ ಈಸ್ ರೀಚಿಂಗ್ ಆಲ್ಮೋಸ್ಟ್ ಇವತ್ತಿನ ಲೋ ಹತ್ತತ್ರ ಬರೋಕ್ಕೆ ಟ್ರೈ ಮಾಡ್ತಾ ಇದೆ. ಇವತ್ತಿನ ಲೋ ಹತ್ತತ್ರ ಬರ್ತಾ ಇದೆ ಮಾರ್ಕೆಟು. ಬಟ್ ನಮಗೆ ಪುಟ್ ಸೈಡ್ ಪ್ರೀಮಿಯಮ್ಮು ಎಷ್ಟು ಸ್ಲೋ ಆಗಿ ಮೂವ್ ಆಗ್ತಿದ್ದಾವೆ ಅಂದರೆ ಮೂವೇ ಆಗ್ತಿಲ್ಲ. ಆಲ್ಮೋಸ್ಟ್ ಆಲ್ ನೀವು ನೋಡೋದಾದರೆ ಟೋಟಲಿ ನಿಲ್ಲು, ಮೂಮೆಂಟೇ ಇಲ್ಲ ಮಾರ್ಕೆಟಲ್ಲಿ. ಪುಟ್ ಸೈಡ್ ಪ್ರೀಮಿಯಮ್ ನೋಡಿ ನೀವು, ಸ್ಟಿಲ್ ಪುಟ್ ಸೈಡ್ ಪ್ರೀಮಿಯಮ್ ಎಲ್ಲಿದೆ? ಬೆಳಗ್ಗೆ ಮಾರ್ಕೆಟ್ ಎಷ್ಟು ಶಾರ್ಪಾಗಿ ಪುಟ್ ಸೈಡ್ ಪ್ರೀಮಿಯಮ್ ಕೆಳಗಡೆ ಬಂದಿದೆ, ಅಲ್ಲೇ ನಿಂತಿದೆ. ಇಟ್ ಮೀನ್ಸ್ ನಮಗೆ ಆಲ್ಮೋಸ್ಟು ಅದ್ರ ಪ್ರಕಾರ ಸ್ಪಾಟ್ ಪ್ರಕಾರ ಹೋದರೆ ಅಟ್ಲೀಸ್ಟ್ 160 170ಗಾರು ಬರಬೇಕಿತ್ತು ಪುಟ್ ಸೈಡ್ ಪ್ರೀಮಿಯಮ್ಮು. ಪುಟ್ ಸೈಡ್ ಪ್ರೀಮಿಯಮ್ ಮೂವೇ ಆಗ್ತಿಲ್ಲ. 143ಗೆ ಬಂದು ಸುಮ್ಮನೆ ನಿಂತ್ಬಿಟ್ಟಿದೆ ಮಾರ್ಕೆಟಲ್ಲಿ. ಇಟ್ ಮೀನ್ಸ್ ಇಟ್ಸ್ ಕ್ಲಿಯರ್ ಕಟ್ ಆಫ್ ಆಪ್ಷನ್ ಸೆಲ್ಲರ್ಸ್ ಡೇ ಇದು. ಸೊ ನೆನ್ನೆನೂ ಆಪ್ಷನ್ ಸೆಲ್ಲರ್ ಡೇ, ಇವತ್ತು ಆಪ್ಷನ್ ಸೆಲ್ಲರ್ ಡೇ. ಸೊ ಇಲ್ಲಿ ಆಪ್ಷನ್ ಬಯರ್ಗಳು ಬಂದರೆ ಪ್ಯಾನಿಕ್ನೆಸ್ ಆಗಬೇಕಾಗುತ್ತೋ ಹೊರತು ದುಡ್ಡು ಮಾಡಲಿಕ್ಕೆ ಆಗೋದಿಲ್ಲ ಇಲ್ಲಿ. ಸೊ ಹೋಪ್ ನಿಮಗೆ ಲಾಜಿಕ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಅದಕ್ಕೆ ನಾನು ಇವತ್ತು ಟ್ರೇಡ್ ಕೂಡ ಮಾಡಿಲ್ಲ. ಸೊ ಬಿಕಾಸ್ ಟ್ರೇಡ್ಸೇ ಇಲ್ಲ ಅಂದರೆ ಎಲ್ಲಿಂದ ಮಾಡ್ತೀರಾ ಟ್ರೇಡ್ನ? ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ? ಸೊ ಹಾಗಾಗಿನೇ ಲೆಟ್ಸ್ ಸಿ, ಕ್ಲೋಸ್ ದ ಪೋರ್ಟಲ್, ನೋ ಮೋರ್ ಟ್ರೇಡ್ಸ್. ಫರ್ದರ್ ಟ್ರೇಡ್ ಮಾಡೋದಿಲ್ಲ. ಇವಾಗ ನಾನು ನಿಮಗೆ ಗೈಡ್ ಮಾಡ್ತೀನಿ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ಅಂತ. ಇಟ್ಸ್ ಅ ಪಿಕ್ಚರ್ ಪರ್ಫೆಕ್ಟ್. ಲೈಕ್ ಇಂಡಿಕೇಟರ್ ಪ್ರಕಾರನೂ ಹೇಳೋದಾದರೆ ಮಾರ್ಕೆಟ್ ಯಾವಾಗ ಎಕ್ಸಾಕ್ಟಾಗಿ ಲೈಕು ಫ್ಲಾಟಿಶ್ ಓಪನ್ ಆಗಿ ಅಪ್ಸೈಡಿಗೆ ಬಂತು, ವೆಯ್ಟ್ ಮಾಡ್ತಿದೆ. ಸೇಮ್ ವೇಲ್ ಮಾರ್ಕೆಟ್ ಅಪ್ಸೈಡ್ ಬ್ರೇಕ್ಔಟ್ ಆದರೆ ಐ ಜಸ್ಟ್ ವೆಯ್ಟ್ ಫಾರ್ ಇಟ್ ಮೈ 23% ಲೆವೆಲ್, ಐ ಕ್ಯಾನ್ ಗೋ ವಿತ್ ಅಪ್ಸೈಡ್ ಟ್ರೇಡ್ ಅಂತ. ಸೊ ಮಾರ್ಕೆಟ್ ಏನು ಮಾಡ್ತು, ಡೇ ಹೈನ ಬ್ರೇಕ್ಔಟ್ ಆಗಲಿಲ್ಲ, ರಿವರ್ಸ್ ಬಂದು ಹೋಲ್ಡ್ ಮಾಡಿ ಬ್ರೇಕ್ಔಟ್ ತನಕ ಹೋಗಿ ಅಗೇನ್ ಸಸ್ಟೈನ್ ಆಗಲಿಲ್ಲ, ಅಗೇನ್ ರಿಟರ್ನ್ ಬಂತು, ಅಗೇನ್ 0.5 ಲೆವೆಲಿಗೆ ಬಂದು ಸೈಡ್ ವೈಸ್ ಆಗಿ ನಿಂತು ಅಗೇನ್ 0.618 ಲೆವೆಲಿಂದ ಅಪ್ಸೈಡಿಗೆ ಟ್ರೇಡ್ ಮಾಡ್ತಿದೆ. ಸೊ ಇಟ್ ಈಸ್ ಕ್ಲಿಯರ್ ಕಟಾಗಿ ಸೈಡ್ ವೈಸ್ ಮಾರ್ಕೆಟು. ಇಲ್ಲಿ ನೀವು ಯಾವ ಲೆವೆಲ್ಸ್ಗಳು ನಿಮಗೆ ವರ್ಕ್ ಆಗೋದಿಲ್ಲ, ಯಾವ ಮೂಮೆಂಟ್ಸು ಕೂಡ ವರ್ಕ್ ಆಗೋದಿಲ್ಲ. ಬಿಕಾಸ್ ಮೆಜಾರಿಟಿಯಾಗಿ ಯಾಕೆ ಮಾರ್ಕೆಟ್ ಇಷ್ಟು ಡೈವರ್ಸಿಫೈ ಆಗ್ತಿದೆ, ಇಷ್ಟು ಸ್ಲೋ ಆಗ್ತಿದೆ ಅಂದರೆ, ಒಂದು ಆಲ್ ಟೈಮ್ ಹೈ ಲೆವೆಲಿಗೆ ಬಂದಿದೆ ಮಾರ್ಕೆಟು. ಸೆಕೆಂಡು ನೋಡಿ, ಆಲ್ರೆಡಿ ಮಾರ್ಕೆಟ್ ಕಂಟಿನ್ಯೂಸ್ ಬುಲ್ಲಿಶು, ಪುಲ್ ಬ್ಯಾಕು, ಅಪ್ಸೈಡು, ದಿಸ್ ಇಸ್ ದ ಪುಲ್ ಬ್ಯಾಕ್. ಸೊ ಮಾರ್ಕೆಟ್ ಏನು ಹೇಳ್ತಿದೆ, ಸೊ ಇಫ್ ಇಟ್ ಈಸ್ ಬ್ರೇಕ್ಸ್ ದಿಸ್ ಲೆವೆಲ್, ಎಕ್ಸ್ಪೆಷಲಿ 120 ಲೆವೆಲ್ನ ಬ್ರೇಕ್ ಡೌನ್ ಆದರೆ ಮಾರ್ಕೆಟಲ್ಲಿ ನಾವು ಒಂದು ಶಾರ್ಪ್ ಸೆಲ್ಲಿಂಗ್ ಕ್ಯಾಂಡಲ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಮಾರ್ಕೆಟ್ ಮೇಕ್ಸ್ ಡಬ್ಲ್ಯೂ ಪ್ಯಾಟರ್ನ್ 120 ಲೆವೆಲ್ ಬ್ರೇಕ್ ಡೌನ್ ಆದರೆ 120 ಲೆವೆಲ್ನ ಬ್ರೇಕ್ ಡೌನ್ ಆಗೋವರೆಗೂ ಮಾರ್ಕೆಟ್ ಸೈಡ್ ವೇಸೇ ಇರುತ್ತೆ. ಸೊ ನಾಳೆ ಹಾಲಿಡೇ ಇರೋದ್ರಿಂದ ಮಾರ್ಕೆಟು ಇವತ್ತು ಆಲ್ರೆಡಿ US ಮಾರ್ಕೆಟು ಹಾಫ್ ಡೇ ಅಷ್ಟೇ ಕ್ಲೋಸು, ಜರ್ಮನಿ ಕ್ಲೋಸು, ತುಂಬ ಯುರೋಪ್ ಕಂಟ್ರೀಸ್ ಮಾರ್ಕೆಟ್ಸ್ ಎಲ್ಲ ಕ್ಲೋಸ್ ಇದ್ದಾವೆ. ಸೊ ಜಪಾನ್ ಐ ಗೆಸ್ ಅದು ಕ್ಲೋಸ್ ಇದೆ. ಸೊ ಹಾಗಾಗಿ ನಿಮಗೆ ಯಾವುದೇ ಮೂಮೆಂಟ್ ಆಗಲ್ಲ ಅಂದಾಗ ಡೋಂಟ್ ಟ್ರೇಡ್ ಇಟ್ ಯಾರು, ಟ್ರೇಡೇ ಮಾಡಬೇಡಿ. ಟ್ರೇಡ್ ಮಾಡಲಿಲ್ಲ ಅಂದರೆ ಏನೂ ಕಳ್ಕೊಳ್ಳಲ್ಲ ನೀವು, ಟ್ರೇಡ್ನೇ ಮಾಡ್ಲಿಕ್ಕೆ ಹೋಗ್ಬಿಡಿ, ಓಕೆನಾ? ಸೊ ಅದು ತುಂಬಾ ಇಂಪಾರ್ಟೆಂಟು. ಸೊ ಆದಷ್ಟು ಟ್ರೇಡ್ಸ್ನ ಅವಾಯ್ಡ್ ಮಾಡ್ಕೊಳ್ಳಿ. ಅವಾಯ್ಡ್ ಮಾಡಿದಷ್ಟು ನಿಮಗೂ ಕೂಡ ಟ್ರೇಡಿಂಗ್ ಈಸಿ ಆಗುತ್ತೆ. ಸೊ ಹಾಗಾಗಿನೇ ಸಮ್ ಅಪ್ಡೇಟ್ಸ್ ಕೂಡ ಮಾಡಿದ್ದೀನಿ. ಸೊ ಸ್ಟೂಡೆಂಟ್ಸ್ಗೆ ನಿಮಗೆ ಆಲ್ರೆಡಿ ಇವಾಗ ನೋಡ್ತಾ ಇದ್ದರೆ ನಿಮ್ಮ ಇಂಡಿಕೇಟರ್ ಅಪ್ಡೇಟ್ ಆಗಿರುತ್ತೆ. ಫ್ರೆಶ್ ಆಗಿ ಆ್ಯಡ್ ಮಾಡ್ಕೋಬೇಕು ಅನ್ನೋರು ವೆಯ್ಟ್ ಮಾಡಿ, ಅಪ್ ಟು 4-5 o'clock ಅದು ಫ್ರೆಶ್ ಇಂಡಿಕೇಟ್ರು ಅಪ್ಲೋಡ್ ಆಗುತ್ತೆ. ಅಲ್ಲಿ ತನಕ ಫ್ರೆಶ್ ಇಂಡಿಕೇಟರ್ ಅಪ್ಲೋಡ್ ಆಗೋದಿಲ್ಲ. ಸೊ ಹೋಪ್ ನಿಮಗೆ ಲಾಜಿಕ್ ಕೂಡ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಆ್ಯಂಡ್ ಕೆಲವೊಂದು ಲೈಕ್ ಇವತ್ತಿಂದು ಲಾಸ್ ಮೆಸೇಜ್ಗಳನ್ನ ನೋಡಿದೆ, ಬ್ರೇಕ್ಔಟಲ್ಲಿ ಟ್ರೇಡ್ ತೊಗೊಂಡು ಅಂತ. ಬ್ರೇಕ್ಔಟೇ ಆಗಿಲ್ಲ, ಎಲ್ಲಿಂದ ಟ್ರೇಡ್ ತೊಗೊಂಡ್ರಿ? ಮಾರ್ಕೆಟ್ ಏನಾದರೂ ಅಟ್ಲೀಸ್ಟ್ ಬ್ರೇಕ್ಔಟ್ ಒಂದು ಬಿಗ್ ಕ್ಯಾಂಡಲ್ ಮಾಡಿ ಬ್ರೇಕ್ಔಟ್ ಆಗಿದ್ರೆ ಐ ಅಗ್ರಿ, ಒಪ್ಕೊಳ್ತಿದೆ. ಇಲ್ಲಿ ಬ್ರೇಕ್ಔಟೇ ಆಗಿಲ್ಲ ಮಾರ್ಕೆಟು, ಸ್ಲೋಲಿ ಇದೆ ಮಾರ್ಕೆಟ್, ಕಂಪ್ಲೀಟ್ ಸ್ಲೋ ಇದೆ. ಎಲ್ಲಿಂದ ಬ್ರೇಕ್ಔಟ್ ಆಗಿದೆ? ಇವೊಂದು ಕೆಳಗಡೆಗೆ ಬರಬೇಕಾದ್ರೂ ಅಷ್ಟೇ, ಅಂಟಿಲ್ ಅನ್ಲೆಸ್ ನಮಗೆ ಈ ಲೆವೆಲ್ಸ್ 0.786 ಲೆವೆಲಿಂದ ಕೆಳಗಡೆ ಬರಲ್ಲ ಅಂದರೆ ಟ್ರೇಡ್ ಎಲ್ಲಿಂದ ಮಾಡ್ತೀವಿ?
ಮಾಡ್ತೀರಾ. ಬಾಟಮ್ ಕೂಡ ಟ್ರೇಡ್ ಮಾಡಲಿಕ್ಕಾಗಲ್ಲ, ಟಾಪಲ್ಲಿ ಕೂಡ ಟ್ರೇಡ್ ಮಾಡಲಿಕ್ಕಾಗಲ್ಲ. ಇಟ್ ಈಸ್ ಲೈಕ್ ವೆರಿ ಟ್ರಿಕ್ಕಿ ಡೇ ಮಾರ್ಕೆಟಲ್ಲಿ ಇವತ್ತು ಟ್ರೇಡ್ ಮಾಡಲಿಕ್ಕೆ. ಸೊ ನೆವರ್ ಎವರ್ ಥಿಂಕ್ ಮಾರ್ಕೆಟ್ ಈಸ್ ಈಸಿ ಟು ಟ್ರೇಡ್. ಮಾರ್ಕೆಟ್ ಈಸಿ ಟು ಟ್ರೇಡ್ ಇಲ್ಲ ಇವಾಗ. ಸೊ ಪ್ರೀಮಿಯಮ್ ಮೂವ್ ಆಗ್ತಿಲ್ಲ ಅಂದರೆ ಆದಷ್ಟು ಅವಾಯ್ಡ್ ಮಾಡಿ, ಜಸ್ಟ್ ಕ್ಲೋಸ್ ದ ಡೇ, ನೋ ಮೋರ್ ಟ್ರೇಡ್ಸ್. ಓಕೆನಾ? ಓಕೆ, ಕಲಿಬೇಕು ಅನ್ನೋರು ವೆಯ್ಟ್ ಮಾಡಿ, ಜಾನ್ ಮಂತಲ್ಲಿ ಎಲ್ಲದನ್ನು ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿ ತನಕ ನಾನು ಕೂಡ ಯಾವುದೇ ಥರದ ಟ್ರೇಡ್ಸ್ ಥಿಂಗ್ಸ್ಗಳ ಬಗ್ಗೆ ಆದಷ್ಟು ಅವಾಯ್ಡ್ ಮಾಡಿನೇ ಟ್ರೇಡ್ ಮಾಡ್ತೀನಿ. ಗೋಲ್ಡಲ್ಲಿ ಕೂಡ ಕಂಪ್ಲೀಟಾಗಿ ನಾನು ಇವತ್ತು ಟ್ರೇಡೇ ಮಾಡಿಲ್ಲ ಆಲ್ಮೋಸ್ಟ್, ಗೋಲ್ಡಲ್ಲಿ ಕೂಡ ಹೇಳೋದಾದರೆ. ಬಿಕಾಸ್ ಮೂಮೆಂಟ್ ಇಲ್ಲ ಅಂದರೆ ಎಲ್ಲಿಂದ ಟ್ರೇಡ್ ಮಾಡ್ತೀರಾ ನೀವು? ಗೋಲ್ಡಲ್ಲಿ ಟ್ರೇಡ್ ಮಾಡಿ, ಇದರಲ್ಲಿ ಟ್ರೇಡ್ ಮಾಡಿ, ಎರಡೂ ಕೂಡ ಸೇಮೇ ಲಾಜಿಕ್ಕು. ನಿಮಗೆ ಮೂಮೆಂಟ್ ಇಲ್ಲ ಅಂದರೆ ನೋ ಟ್ರೇಡ್ ಅಟ್ ಆಲ್. ಸೊ ನೀವು ಯಾವುದ್ರಲ್ಲಿ ಟ್ರೇಡ್ ಮಾಡಿದರೂ ಕೂಡ ನಿಮಗೆ ಟಫ್ ಆಗೇ ಆಗುತ್ತೆ. ಓಕೆನಾ? ಹೋಪ್ ನಿಮಗೆ ಲಾಜಿಕ್ಸ್ ಥಿಂಗ್ಸು ಎರಡೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಆಲ್. ಸೊ ಅಡ್ವಾನ್ಸ್ ಮೇರಿ ಕ್ರಿಸ್ಮಸ್ ಎಲ್ರಿಗೂ. ನೋಡುವ ನೆಕ್ಸ್ಟು ಫ್ರೈಡೇ ವಿಲ್ ಸಿ ಇಟ್. ಓಕೆ, ಥ್ಯಾಂಕ್ ಯು ಆಲ್. ಗೋಲ್ಡ್ ಅಂತೂ ನೀವು ಇವತ್ತು ಟಚ್ಚು ಮಾಡೋಕ್ಕೆ ಹೋಗ್ಬಿಡಿ, ಬಿಕಾಸ್ ನಾಳೆ ಹಾಲಿಡೇ ಇರೋದ್ರಿಂದ ಕಂಪ್ಲೀಟ್ ಸ್ಲೋಯಿಶ್ ಆಗಿದೆ ಮಾರ್ಕೆಟಲ್ಲಿ. ಸೊ ಗೋಲ್ಡ್ ಆಗಲಿ ಯಾವುದೇ ಅಸೆಟ್ ಆಗಲಿ ಅಟ್ಲೀಸ್ಟ್ ಮಂಡೇ ತನಕ ಟಚ್ ಮಾಡಲಿಕ್ಕೆ ಹೋಗ್ಬಿಡಿ. ಓಕೆ, ಥ್ಯಾಂಕ್ ಯು ಆಲ್.